ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಗುಡ್ಡದ ಚೆನ್ನಾಪುರ ಗ್ರಾಮದಲ್ಲಿ ಗುರುವಾರ ಕೊಟ್ಟೂರು ಗುರುಬಸವೇಶ್ವರ ಸ್ವಾಮಿ ಜಾತ್ರಾ ಅಂಗವಾಗಿ ನೂತನವಾಗಿ ನಿರ್ಮಿಸಲಾದ ಗಡಿತೇರಿನ ಮಹಾರಥೋತ್ಸವ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರ ಅಪಾರ ಸಮೂಹದ ನಡುವೆ ಸಡಗರ ಹಾಗೂ ಭಕ್ತಿ ಭಾವದಿಂದ ಜರುಗಿದೆ. ರಥೋತ್ಸವಕ್ಕೆ ಬಂಕಾಪುರ ಅರಳೆ ಮಠದ ಪೂಜ್ಯ ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ಸಕಲ ವಾದ್ಯ ಮೇಳಗಳ ನಾದದ ನಡುವೆ ರಥವು ಗ್ರಾಮ ಮುಖ್ಯ ರಸ್ತೆಯಲ್ಲಿ ಸಂಚರಿಸಿ ಭಕ್ತರಲ್ಲಿ ಭಕ್ತಿ ಸಂಭ್ರಮ ಮೂಡಿಸಿದೆ. ರಥೋತ್ಸವದ ವೇಳೆ ಮಹಿಳೆಯರು ಮತ್ತು ಮಕ್ಕಳು ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಭಕ್ತರು ರಥಕ್ಕೆ ಬಾಳೆಹಣ್ಣು ಮತ್ತು ಉತ್ತತ್ತಿ ಎಸೆದು ತಮ್ಮ ಭಕ್ತಿ ಸಮರ್ಪಿಸಿದ್ರು. ದೇವಸ್ಥಾನದ ಸೇವಾ ಸಮಿತಿಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗಿದವೆ. ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕು ಸುಕ್ಷೇತ್ರವಾದಂಥ ಗುಡ್ಡು ಚೆನ್ನಾಪುರ ಗ್ರಾಮದ ಸರ್ವ ಭಕ್ತಾದಿಗಳು, ಊರಿನ ಗುರು ಹಿರಿಯರು, ಸರ್ವ ಧರ್ಮದವರು ಕೂಡ ಈ ನಮ್ಮ 24/7 ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ಇದೊಂದು ತೇರಿನ ಅನಿಸಿಕೆಯನ್ನು ನಾವು ಇವತ್ತಿನ ದಿವಸ ಕೊಡಬೇಕಾಗಿದೆ. ಆದ ಕಾರಣ ಫೆಬ್ರವರಿ 1ನೇ ತಾರೀಕಿಂದ ಪುರಾಣ ಪ್ರಾರಂಭ, 10ನೇ ತಾರೀಕಿನವರೆಗೂ ದಿನನಿತ್ಯ ಪುರಾಣ ಮತ್ತು ಪ್ರಸಾದ. ಪುರಾಣವನ್ನು ನಮ್ಮ ಸಿಂದಗಿ ಮಠದ ಶಿಷ್ಯರಾದಂಥ ಗದಗಿನ ರೋಣನಿಯವರು ಶಾಸ್ತ್ರಿಗಳು ನೆರವೇರಿಸಿಕೊಟ್ಟಿದ್ದಾರೆ. ನಂತರ 10 ದಿನ ಪುರಾಣ ಶುರುವಾಗಿದೆ. ಒಂದಿನ ಕಳಶಾರೋಹಣ, ಒಂದಿನ ಉಡಿ ತುಂಬುವುದು, ಒಂದಿನ ನಮ್ಮ ಊರಿನ ಗ್ರಾಮದ ಗುರುಹಿರಿಯರು ಕೂಡ ಕೂಡಿ ಈ ಒಂದು ಕಾರ್ಯಕ್ಕೆ 9 ಮಂದಿ ಗುರುಗಳು 9 ಮಂದಿ ಗುರುಗಳು ಕೂಡ ಅವರ ಪಾದದ ಅಡಿಯಲ್ಲಿ ನಾವು ಶಿರವಾಗಿ ಈ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದೇವೆ. ಆದ ಕಾರಣ ಒಂದಿನ ಕಳಸಾರೋಹಣ, ಒಂದಿನ ಉಡಿ ತುಂಬುವುದು, ಒಂದಿನ ಕಂಕಣ ಕಟ್ಟುವುದು ಕಾರ್ಯಕ್ರಮ, ಒಂದಿನ ಮಾರುತಿ ದೇವರಿಗೆ ಕುಕುಮಾರ್ಚನೆ ಮಾಡಿದ್ದು, ಗ್ರಾಮ ದೇವತೆ ಉಡಿ ತುಂಬಿದ್ದು, ಒಂದು ದಿವಸ ಹೋಮ ಹವನ. ಆನಂತರ ಇದೊಂದು ಕಾರ್ಯಕ್ಕೆಲ್ಲ ನಮ್ಮ ಕೊಟ್ಟೂರಿನ ಶಾಸ್ತ್ರಿಗಳು ಕೂಡ ಈ ಕಾರ್ಯವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಹೊಸ ಗಡ್ಡಿ ತೇರನ್ನು ಮಾಡಬೇಕಾದ್ರೆ ಹೆಂಗೆ ಮಾಡ್ಬೇಕಪ್ಪ ಅಂತೇಳಿ ನಾವು ಒಂದು 3-4 ವರ್ಷ ಆಗಿತ್ತು ರೀ. ಇದೆಲ್ಲ ತೇರು ತಯಾರಾಗಬೇಕಾದ್ರೆ ಸುತ್ತಮುತ್ತಲಿನ ಭಕ್ತಾದಿಗಳು ಕೂಡ ಏನಂತಾರಲ್ರಿ, ಹನಿ ಕೂಡಿದ್ರೆ ಹಳ್ಳ ಅಂತ, ಹನಿ ಕೂಡಿದ್ರೆ ರಾಶಿ ಅಂತ. ಈ ನುಡಿಗಟ್ಟಿನಂತೆ ಈ ಒಂದು ಗಡ್ಡಿ ತೇರಿನ ರಥೋತ್ಸವ ಜರುಗಿದ್ದು ಇವತ್ತಿನ ದಿವಸ. ಆನಂತರ ಈ ಗಡ್ಡಿ ತೇರಿಗೆ ಹೊಸ ತೇರು ಮಾಡೇವೆ ಅಂತೇಳಿ ಕಳಸವನ್ನು ನಮ್ಮ ಅಣ್ಣಿಗೇರಿ ತಾಲೂಕು ಹಳ್ಳಿಕೇರಿ ಗ್ರಾಮದ ಶ್ರೀ ಗುರು ಕೊಟ್ಟೂರು ಬಸವೇಶ್ವರ ಟ್ರಸ್ಟ್ ಕಮಿಟಿಯವರು ನೆರವೇರಿಸಿಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯರಾದಂಥ ನಮ್ಮ ಸುರೇಶ್ ದೇಸಾಯಿ ಅವರು ಮತ್ತು ಆನಂತರ ಅವರ ಮನೆಯವರು ಗುರುಮಾತೆಯರಾದಂಥ ನಿರೂಪಣೆಯನ್ನು ದಿನಾನು ಮಾಡಿದ್ದಾರೆ. ಗಂಗೂಬಾಯಿ ಸುರೇಶ್ ದೇಸಾಯಿ ಅವರು ಕೂಡ. ಆನಂತರ ಇದೊಂದು ಕಾರ್ಯಕ್ಕೆ ಇದೊಂದು 1ನೇ ದಿವಸ 11ನೇ ತಾರೀಕಿಗೆ 10ನೇ ತಾರೀಕಿಗೆ ಪುರಾಣ ಮಂಗಲ ಆಗಿ 1ನೇ ತಾರೀಕಿಗೆ ಹೂವಿನ ರಥೋತ್ಸವ ಅಂತೇಳಿ ಸಣ್ಣ ತೇರು ಹೇಳ್ತೇವೆ ರೀ. ನಂತರ 2ನೇ ತಾರೀಕಿಗೆ 12ನೇ ತಾರೀಕು ನಿನ್ನೆ ದಿವಸ ಇದೊಂದು ಗಡ್ಡಿ ತೇರನ್ನ ಈ ಬೀದಿ ಮುಖಾಂತರ ಒಂದು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು. 13ನೇ ತಾರೀಕು ಇವತ್ತಿನ ದಿವಸ ಕಡಿಬಿನ ಕಳಗವನ್ನು ಏರ್ಪಡಿಸಲಾಗಿದ್ದು, ಇವತ್ತಿನ ದಿವಸ ಓಕಳಿ ಬಂಡಿ ಇರುತ್ತದೆ. ಎತ್ತಿನ ಮೆರವಣಿಗೆ, ಆನೆಯನ್ನು ಒಂದು ಬಂಡಿ ರೂಪದಲ್ಲಿ ತಯಾರು ಮಾಡಿ ಇವತ್ತಿನ ದಿವಸ ನಾವು ಬಂಡಿಯನ್ನು ಮೆರವಣಿಗೆ ಮಾಡಿದ್ದೇವೆ. ಆದ ಕಾರಣ ಇದೊಂದು ಗಡ್ಡಿ ತೇರಿಗೆ ಮೂರ್ತಿಯನ್ನು, ಬೆಳ್ಳಿಯ ಮೂರ್ತಿಯನ್ನು ಹೊಸದಾಗಿ ಕೊಡಿಸಿದಂಥ ಇದೇ ಊರಿನವರಾದ ನಮ್ಮ ಉಳವಯ್ಯನವರು ಪಾಟೀಲ್ ಇವರು ಕುಟುಂಬ ವರ್ಗದವರು. ಅನಂತರ ಕಳಸವನ್ನು ಕೊಡಿಸಿದ್ದಾರೆ, ಒಂದು ಚಾಮರವನ್ನು ಬೀಸೋದನ್ನು ಕೊಡಿಸಿದ್ದಾರೆ. ಹಿಂಗೆ ಕೊಟ್ಟೂರೇಶ್ವರಗೆ ಏನೇನು ಬೇಕು, ಅವನ ಆಯುಧ ಏನೇನು, ಎಲ್ಲ ಭಕ್ತಾದಿಗಳು ಒಂದೊಂದು ಥರವಾಗಿ ಭಕ್ತಿ ಸೇವೆಯಲ್ಲಿ ಒಂದು ಆಯುಧ ರೂಪದಲ್ಲಿ ಅವರನ್ನು ಸಲ್ಲಿಸಿದ್ದಾರೆ. ಆದ ಕಾರಣ ಏನಂತಾರಲ್ಲಿ, ಹನಿ ಕುಡಿದ್ರೆ ಹಳ್ಳ ಅನ್ನಂಗೆ ಒಂದೊಂದು ರೂಪಾಯಿ ಹಾಕಿದರೆ 1 ಲಕ್ಷ ಹಂಗಿದ್ದಂಗೆ. ಅದು ಏನರಪ್ಪ, ನಮ್ಮ ಜಂಗುಮರ ಸಮಾಜ, ಈ ಊರು ಸಣ್ಣದು, ಈ ಊರು ಚಿಕ್ಕದು, ಬಡಹಳ್ಳಿ, ಇಲ್ಲಿ ಅವರಿವರನ್ನದೇ ಎಲ್ಲ ಜಾತಿ ವರ್ಗದವರು ಕೂಡ ಇದೊಂದು ಕಾರ್ಯಕ್ಕೆ ಭಾಗಿಯಾಗಿ ಸಹಾಯ ಮಾಡಿ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕೊಟ್ಟೂರೇಶ್ವರ ಸೇವಾ ಸಮಿತಿ ವತಿಯಿಂದ, ಈ ಊರಿನ ಗ್ರಾಮದ ವತಿಯಿಂದ ಸರ್ವ ಧರ್ಮದವರು ಎಲ್ಲರೂ ಕೂಡಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇದೊಂದು
ಇದೊಂದು ಗಡ್ಡಿ ತೇರನ್ನ ಎಳಿಬೇಕಾದ್ರಿ ಗಡ್ಡಿ ತೇರು ಮಾಡಿ ಅಷ್ಟೇ ಕರೆ. ಇವತ್ತಿನ ವರ್ಷ ಈ ವರ್ಷ ಮಾತ್ರ ಕೊಟ್ಟೂರಲ್ಲಿ ಸ್ವತಃ ಏನು ನಡೀತೇವೆ ಅದು ನಿನ್ನೆ ದಿವಸ ನಮ್ಮ ಕೊಟ್ಟೂರಿನ ಶಾಸ್ತ್ರಿಗಳು ನೆರವೇರಿಸಿಕೊಟ್ಟಿದ್ದಾರೆ. ಅದು ಹೆಂಗಪ್ಪ ಅಂತಂದ್ರೆ ಕೊಟ್ಟೂರು ತೇರು ಇಲ್ಲಿ ನಾವು ತಯಾರು ಮಾಡಿ ಬಿಡಬೇಕಾದ್ರೆ ಪಾದವನ್ನು ಎಲ್ಲಿಂದ ತರಬೇಕು, ನೀರು ಎಳೆಯುವಂಥ ಹಗ್ಗವನ್ನು ಮಿಣಿಯನ್ನು ಯಾರ ಮನೆಯಿಂದ ತರಬೇಕು, ಆನಂತರ ಈಗ ಅಡಿಗೆರ ಮನೆಯಿಂದ ಏನು ತರಬೇಕು, ಆನಂತರ ಮಾದಿಗರ ಮನೆಯಲ್ಲಿ 5 ದಿವಸ ಒಂದೊತ್ತಿರುತ್ತಾರೆ. ಕೊಟ್ಟೂರಲ್ಲಿ ಕೂಡ ಹೌದು, ಇಲ್ಲಿ ಹೌದು. 5 ದಿನ ಒಂದೊತ್ತು ಇದ್ದು ದಂಪತಿಗಳು ಕೂಡ 5 ದಿನ ಒಂದತ್ತಿರುತ್ತಾರೆ. ಅವತ್ತಿನ ದಿವಸ ಒಂದು ಆಕಳಾಗಲಿ, ಒಂದು ಕುರಿಯಾಗಲಿ, ಒಂದು ಆಡಾಗಲಿ ಏನೇ ಇಳಿದರೂ ಆ ಗಿಣ್ಣವನ್ನು ಮಾಡಿ ಅವರು ಮಾದಿಗರ ಮನೆಯಿಂದ ಗಿಣ್ಣವನ್ನು ಮತ್ತು ಆರತಿಯನ್ನು ತಮ್ಮಂದು ಗಿಣ್ಣವನ್ನು ಹಾಕಿ ಎಡಿಯನ್ನು ಹಾಕಿ ಆರತಿಯನ್ನು ಬೆಳಗಿದಾಗೆ ಈ ತೇರನ್ನು ಮುಂದೆ ಎಳೆಯಲಾಗುವುದು. ಆದ ಕಾರಣ ಅವತ್ತಿನ ದಿವಸ ನಿನ್ನೆಯ ದಿವಸ ನೋಡ್ರಿ, ನಿನ್ನೆ ದಿವಸ 2 ಕುರಿಗಳು ಇಳಿದಿದ್ದಾವೆ. ಇದೇ ಊರಿನ 2 ಕುರಿಗಳು ಇಳಿದಿದ್ದಾವೆ. ಆ ಹಾಲನ್ನು ಕರ್ಕೊಂಡು ಇಲ್ಲಿ ನಮ್ಮ ಕಮಿಟಿಯವರ ಹತ್ರ ಬಂದರು. ಆದ ಕಾರಣ ನಾವು ಅವರ ಮಾದಿಗರ ಮನೆಯಲ್ಲಿ ಒಪ್ಪಿಸಿದ್ವಿ. ಅವರು ಗಿಣ್ಣವನ್ನು ಮಾಡ್ಕೊಂಡು ಬಂದರು. ಗಿಣ್ಣವನ್ನು ಮಾಡಿಕೊಂಡು ಎಡಿಯನ್ನು ಮಾಡಿಕೊಂಡು ಬಂದರು. ಆನಂತರ ಏಣಿಯನ್ನು ಯಾರು ಸೇವೆ ಮಾಡಬೇಕು ಅದು ಏಣಿಯನ್ನು ತಮ್ಮಂದ್ವಿ. ಕೊಟ್ಟೂರಲ್ಲಿ ಸ್ವತಃ ಹೇಗೆ ನಡೆಯುತ್ತದೆ ಇವತ್ತಿನ ದಿವಸ ನಮ್ಮ ಕೊಟ್ಟೂರಿನ ಶಾಸ್ತ್ರಿಗಳು ಬಂದು ನಿನ್ನೆ ನಮಗೆಲ್ಲ ಅವರು ಇದರ ಮಾಹಿತಿಯನ್ನು ತಿಳಿಸಿ ಅದೇ ಪದ್ಧತಿ ಪ್ರಕಾರ ಇದೊಂದು ಕಾರ್ಯವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಈ ಎಲ್ಲ ಸದ್ಭಕ್ತರುಗಳಿಗೆ ಶಾಸ್ತ್ರಿಗಳಾಗಿರ್ಬೋದು, ದಾನಿಗಳಾಗಿರ್ಬೋದು ಕಟ್ಟಿಗೆ ದಾನ ಮಾಡಿದ್ದಾರೆ. ಒಂದು ದಾನ ಅಲ್ಲ, ಈ ಕೊಟ್ಟೂರಪ್ಪಗ ಅವು ಕೊಡವ, ನಾವು ಕೊಟ್ರೆ ಅವ್ನು ಕೊಟ್ಟೇ ಕೊಡ್ತಾನ, ಇಲ್ಲಂತಲ್ಲ. ಏನಂತಾರಲ್ರಿ, ಕೊಟ್ಟೂರ ದೊರೆಯೇ ನಿನಗೆ ಯಾರು ಸರಿ 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 ಎಂದವರ ಅಜ್ಞಾನ ಅರಿವೆ ಬಹುಪರ ಎಂಬ ನುಡಿಯಂತೆ ಈ ನಮ್ಮ ಕೊಟ್ಟೂರ ಬಸವೇಶ್ವರ ಯಾವತ್ತಿದ್ರೂ ಕೊಡ್ತಾ ಇದ್ದಾನೆ. ಇವರೆಲ್ಲರಿಗೂ ಅವರಿವರನ್ನದೇ ನಮ್ಮ ಗುಡ್ಡು ಚೆನ್ನಾಪುರ ಗ್ರಾಮದ ಸದ್ಭಕ್ತರ ಮಂಡಳಿಯಿಂದ ಗುರು ಹಿರಿಯರ ಎಲ್ಲರೂ ಕೂಡಿ ಈ ಜಾತ್ರೆಯನ್ನು ವಿಶೇಷವಾಗಿ ನಮಗೆ ನಡೆಸಿಕೊಟ್ಟಿದ್ದಾರೆ. ನಮಗೆ ಸಂತೋಷ ಇದೆ. ಪ್ರತಿ ವರ್ಷ ಮಾಡೋದಕ್ಕಿಂತ ಈ ವರ್ಷ ಹೆಚ್ಚಿನ ಒಂದು ನಮಗೆ ಸಂತೋಷ ಉಂಟಾಗಿದೆ. ಈ ವರ್ಷಿನ ಜನ ಮಾತ್ರ ಭಾಳ ವಜ್ರಮಣಿಯಿಂದ ನಡೀತಾ ಇದೆ. ಅದೇನಂತಾರಲ್ಲ ಮ್ಯಾಕ್ ಕ್ಯಾಮ್ರಾ ಬಿಡ್ತಾರಲ್ರಿ, ಅದನ್ನೆಲ್ಲ ಅಳವಡಿಸಲಾಗಿದೆ. ಡ್ರೋನ್ ಬಿಟ್ಟಿದ್ದಾರೆ, ಅದನ್ನೆಲ್ಲ ಅಳವಡಿಸಲಾಗಿದ್ದಾರೆ. ಆನಂತರ ಈ ಎಲ್ಲ ಕಾರ್ಯಕ್ಕೆ ಸಹಾಯ ಮಾಡಿದಂಥ ಎಲ್ಲ ಸದ್ಭಕ್ತರಿಗೆ ನಮ್ಮ ಊರ ಗ್ರಾಮದ ಗುರು ಹಿರಿಯರ ಮತ್ತು ಕೊಟ್ಟೂರೇಶ್ವರ ಸೇವಾ ಸಮಿತಿ ವತಿಯವರು, ಅನಂತರ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು, ನಮ್ಮ ಮಾದಿಗಿರದವರು, ಅನಂತರ ನಮ್ಮ ವಾಟರ್ ಮ್ಯಾನ್ ಅವರು ಎಲ್ಲರೂ ಈ ಕಾರ್ಯಕ್ಕೆ ಒಂದು ಸಹಾಯ ಮಾಡಿದ್ದಾರೆ. ಎಲ್ಲರೂ ಸಹಾಯ ಮಾಡಿದಾಗ ಈ ಊರು ಉದ್ಧಾರ ಆಗುವುದು. ಈ ಊರು ಬಡಹಳ್ಳಿ ನೋಡ್ರಪ್ಪ. ಇಲ್ಲಿ ಜಂಗುಮರ ಅಂದ್ರೆ ಏನ್ರಪ್ಪ, ನಾವು ಜಂಗುಮ ಗೌಡ್ರು. ಜಂಗುಮ ಅಂದ್ರೆ ಏನ್ರಿ, ರೂಪಾಯಿದಲ್ಲಿ 4ನೇ ಮಂದಿ ನಾವು ಜಂಗುಮದೇವಿ. 12ನೇ ಭಾಗ ಕುರುಬರ ಸಮಾಜ ಐತ್ರಿ. ಇನ್ನಿತರೆ ಹರಿಜನ ಮಂದಿ ಭಜಂತ್ರಿ ಐತ್ರಿ. ಅವರಿವರನ್ನದೇ ಎಲ್ಲರೂ ಅಣ್ಣ ತಮ್ಮರಾಗಿ ಒಟ್ಟಗೂಡಿ ಇದೊಂದು ಕಾರ್ಯವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಗ್ರಾಮದ ಗುರು ಹಿರಿಯರ ವತಿಯಿಂದ, ನಮ್ಮ ಕೊಟ್ಟೂರೇಶ್ವರ ಸೇವಾ ಸಮಿತಿ ವತಿಯಿಂದ ಇವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾವು ಇವತ್ತಿನ ದಿವಸ ಅತಿ ವಜ್ರಮಣಿಯಿಂದ ಸಂತೋಷವಾಗಿ 4 ಹಿತನುಡಿಗಳನ್ನು ನಿಮ್ಮೆದುರಿಗೆ ನಾನು ವ್ಯಕ್ತಪಡಿಸಿದ್ದೇನೆ. ಇದರಲ್ಲಿ ಏನಾದರೂ ಸೋಂಕು ಬಂದರೆ ದಯವಿಟ್ಟು ಶ್ರಮಿಸಬೇಕು. ಈಗ ನೀವು ಪ್ರತಿ ವರ್ಷ ಮಾಡ್ತೀರಾ ಏನು, ಎಷ್ಟು ವರ್ಷಕ್ಕೊಂದ್ಸಲ ಮಾಡ್ತಿದ್ದೀರಿ ಇದು ಕಾರ್ಯಕ್ರಮ? ಪ್ರತಿ ವರ್ಷನೂ ಮಾಡ್ತಾ ಇದ್ದೇವೆ. ಆದರೆ ಈ ವರ್ಷ ಮಾಡಬೇಕಾದ್ರೆ ಕೊಟ್ಟೂರಲ್ಲಿ ಏನು ನಡೀತಿದೆ ಸ್ವತಃ ಅದೇ ಥರವಾಗಿ ಇವತ್ತಿನ ದಿವಸ ನಾವು ಇದನ್ನು ನಿನ್ನೆ ದಿವಸ ನಾವು ತೇರನ್ನು ಬಳಸಿದ್ದೇವೆ. ಈಗ ಗುಡ್ಡು ಚೆನ್ನಾಪುರ ಗ್ರಾಮ ಪಂಚಾಯತಿ ಸದಸ್ಯರಾದ ಅವರು ಈ ತೇರಿನ ಬಗ್ಗೆ ಏನು ಹೇಳ್ತಾರಂತಂದು ಅವ್ರನ್ನೇ ಕೇಳೋಣ. ನಮಸ್ಕಾರ. 24x7 ಚಾನಲ್ನವರಿಗೆ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಮ್ಮ ಗುಡ್ಡು ಚೆನ್ನಾಪುರದಲ್ಲಿ. ಯಾಕಂದ್ರೆ ಶ್ರೀ ಗುರು ಕೊಟ್ಟೂರು ಬಸವೇಶ್ವರ ರಥೋತ್ಸವ ಇದು ನಮ್ಮದು ಬಡಹಳ್ಳಿ. ಎಲ್ಲರೂ ಪ್ರತಿಯೊಬ್ಬರು ಕೂಲಿಕಾರ ಇಲ್ಲಿ ನಮ್ಮಲ್ಲಿ ಜಮೀನ್ದಾರರು ಯಾರು ಜಾಸ್ತಿ ಇಲ್ಲ. ಪ್ರತಿಯೊಬ್ಬರು ಬೇಲೂರಿಗೆ ಹೋಗಿ ಕೆಲಸ ಮಾಡ್ಕೊಂಡು ತಮ್ಮ ದಿನನಿತ್ಯ ದಿನಗೂಲಿಯನ್ನು ಕೆಲಸ ಜೀವನವನ್ನು ಸಾಗಿಸ್ಕೊಂಡು ಬಂದಾರ. ಅಂಥ ಸಂದರ್ಭದಾಗ ಈ ನಮ್ಮ ಈ ಸಮಿತಿಯವರು ಇಲ್ಲ ನಮ್ಮಲ್ಲಿ ಗಡ್ಡಿ ತೇರು ಮಾಡ್ಬೇಕಂತ ಅಂದಾಗ ಆ ದೇವರು ಕೃಪೆ ಐತೋ ಗೊತ್ತಿಲ್ಲ, ಅದು ಅಲ್ಲಿ ಅವ್ರು ಬಾಯಿ ಹಾಕ್ತಾರೆ. ಅವ್ರು ಯಾವ್ದು ಹುಸಿ ಹೋಗಿಲ್ಲ. ಇಂಥಲ್ಲಿ ಅವರು ಭಾಳಿಲ್ಲ ಅಂದ್ರೆ ಸ್ವಲ್ಪರಲ್ಲಿ ಅವ್ರು ಎಲ್ಲದಕ್ಕೂ ಸಹಾಯ ಮಾಡಿ ಈ ಒಂದು 30 ಲಕ್ಷ ರೂಪಾಯಿ ವೆಚ್ಚದ ತೇರನ್ನು ಇಂಥ ಒಂದು ಬಡ ಹಳ್ಳಿ ಒಳಗೆ
30 ಲಕ್ಷ ತೇರನ್ನು ತಮ್ಮ ಶ್ರೀ ಗುರು ಕೊಟ್ಟರು ಬಸವೇಶ್ವರ ರಥೋತ್ಸವವನ್ನು ತೇರು ರೆಡಿ ಆಗೈತಿ ಅಂತಂದ್ರೆ ಅದು ಯಾರ್ದಲ್ಲ, ಅದು ಕೊಟ್ಟರು ಬಸವೇಶ್ವರನ ಆಶೀರ್ವಾದದಿಂದ ಆಗೈತಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಪ್ರತಿದಿನ ಇದಕ್ಕೆ ಇಲ್ಲೇ ಭಕ್ತಾದಿಗಳು, ಅನ್ನ ಸಂತರ್ಪಣೆ ಭಕ್ತಾದಿಗಳು ಇರ್ಬೋದು, ಪುರಾಣ ಕಾರ್ಯಕ್ರಮ, ಒಂದು ಸಂಸ್ಕೃತಿ ಕಾರ್ಯಕ್ರಮ ಈ ವರ್ಷ ಅಂತಂದ್ರೆ ನಾವು ಸಣ್ಣಾಗಿರ್ತ ನೋಡ್ಕೊತ ಬಂದಾಲಿಂದ ಇದು ಸ್ಟಾರ್ಟಿಂಗನ್ನು ನಮ್ಮೂರಲ್ಲಿ ಈ ವರ್ಷ ಹೊಸದಾಗಿ ಇವತ್ತಿಂದ ಸ್ಟಾರ್ಟ್ ಅನ್ನೋಂಥ ರೂಪದಾಗ ನಮ್ಗೆ ವಿಜೃಂಭಣೆ ಮುಡಿಯೈತಿ. ಯಾಕಂದ್ರೆ ಪ್ರತಿಯೊಂದು ಸಂಸ್ಕೃತಿ ಕಾರ್ಯಕ್ರಮ, ನಂದಿ ಕೋಲ್ ಇರ್ಬೋದು, ನಗಾರಿ ಇರ್ಬೋದು, ಯಾವುದು ನಮ್ಮ ಸಾಮಾಜಿಕ ರಾಜ್ಯದ ಒಂದು ಸಾಂಸ್ಕೃತಿಕ ಕ್ರೀಡೆಗಳು ಆಟ ಅದಾವಲ್ಲ, ಪ್ರತಿಯೊಂದು ಆಟನೂ ಇಲ್ಲಿ ನಮ್ಮ ಗ್ರಾಮದಾಗ ಚಲೋ ಐತಿ. ಇದೇ ರೀತಿಯಾಗಿ ಪ್ರತಿ ವರ್ಷವೂ ಇದೇ ರೀತಿಯಾಗಿ ಹೋದರೆ ಇನ್ನೂ ನಮಗೆ ದೇವರು ಕೊಟ್ಟರು ಬಸವೇಶ್ವರ ನಮಗೆ ಆಶೀರ್ವಾದ ಮಾಡ್ತಾನೆ, ನಮ್ಮ ಗ್ರಾಮವನ್ನು ಉನ್ನತ ಮಟ್ಟಕ್ಕೆ ಒಯ್ತು ಅನ್ನೋಂಥದ್ದು ಅದು ದೇವರ ಮೇಲೆ ಕೃಪೆಗೆ ಅವರ ಪಾದಕ್ಕೆ ಅಣೆ ಮಾಡೋದು ನನ್ನ ಮಾತು. ನಿಮ್ಮ ಹೆಸರು? ನಮ್ಮ ಹೆಸರು ಪಕ್ಕಿರೇಶ್ ಮಾನಿಂಗಪ್ಪ ಹೊಳಪುರ, ಗ್ರಾಮ ಪಂಚಾಯತಿ ಸದಸ್ಯರು. ನಮಸ್ಕಾರ. ನಮ್ಮ ಹೆಸರು ಬಂದ್ಬಿಟ್ಟು ಮಲ್ಲನಗೌಡ ಸಿದ್ದನಗೌಡ ಮರಿಗೌಡ. ನಾವು ಇದೇ ಊರಿನವರು. ಇದೊಂದು ತೇರಿನ ಲೋಕಾರ್ಪಣೆಯ ಕಾರ್ಯಕ್ರಮಕ್ಕೆ ಸರ್ವ ವಾದ್ಯಗಳು ಎಲ್ಲ ಕೂಡಿದ್ದಾವೆ. ಅಹಲಹಳ್ಳಿ ಅದು ನೆಂದಿಕೋಲು, ಆನಂತರ ಶ್ಯಾಮಾಳ ಮತ್ತು ಕುರುವಂತರು ಬಂಕಾಪುರದವರು, ಆನಂತರ ಇದೇ ಊರವರು ಚೆನ್ನಕೇಶ್ವರ ಡೊಳ್ಳಿನ ಮೇಳದವರು, ಆನಂತರ ಜಗ್ಗಲಿಗೆಯವರು, ಆನಂತರ ಮಲ್ಲಗಂಬಯ್ಯರವರು, ಕಾಳಿಹೂಬವರು, ಆನಂತರ ಇದೇ ನಮ್ಮ ಸವಣೂರು ತಾಲೂಕು ಕಾರಡಗಿ ಗ್ರಾಮದ ಗಣೇಶ್ ಅರಳಿಕಟ್ಟಿ ಇವರು ಕೂಡ ಸೌಂಡ್ ಸಿಸ್ಟಮನ್ನು ದಿನನಿತ್ಯವನ್ನು ಒಂದು ಸೂಜಿ ಬಿದ್ದರೆ ಸಪ್ಪಳಾಗುವ ಹಾಗೆ ತೋರಿಸಿಕೊಡುವಂಥ ಮೈಕನ್ನು ಅವರು ಕೊಟ್ಟಿದ್ದಾರೆ. ನಿನ್ನೆ ದಿವಸ ಅವ್ರದ್ದೇ ಒಂದು ಆರ್ಕೆಸ್ಟ್ರಾ ಇದೆ, ಅವರು 13 ದಿನ ಸೌಂಡ್ ಸಿಸ್ಟಮ್ ಕೊಟ್ಟಿದ್ದಾರೆ ಗಣೇಶ್ ಅರಳಿಕಟ್ಟಿಯವರು. ಆನಂತರ ಇದೊಂದು ಕಾರ್ಯಕ್ಕೆ ಎಲ್ಲರೂ ಭಾಗಿಯಾಗಿ ಇದೊಂದು ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾರೆ ಇವರಿಗೆ. ಆನಂತರ ಇವತ್ತಿನ ದಿವಸ ಚಿಕ್ಕ ಮಕ್ಕಳು ಶಾಲೆಯಲ್ಲಿ ಇವತ್ತಿನ ದಿವಸ ರಸಮಂಜರಿ ಕಾರ್ಯಕ್ರಮ ಇವತ್ತಿನ ದಿವಸ ಏರ್ಪಡಿಸಲಾಗಿದ್ದು, ಆನಂತರ ಇದೊಂದು ಕಾರ್ಯಕ್ರಮ ಅಂತಂದ್ರೆ ಶಿವರಾತ್ರಿ ಮಠ 1ನೇ ತಾರೀಕಿಂದ ಶಿವರಾತ್ರಿವರೆಗೂ, ಶಿವರಾತ್ರಿ ಅಮಾವಾಸ್ಯವರೆಗೂ ದಿನನಿತ್ಯ ಕಾರ್ಯಕ್ರಮ, ದಿನನಿತ್ಯ ಅಭಿಷೇಕ, ಹೋಮ ಹವನ, ದಿನನಿತ್ಯ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇನ್ನು ಕಾರ್ಯಕ್ರಮ ಮುಂದೆ ಇದೆ, ಶಿವರಾತ್ರಿ ಅಮಾವಾಸ್ಯವರೆಗೂ ಇದೆ. ಊಟ ಇದರ ಇಲ್ಲೇ ನೀವು ಇದೊಂದು ದೇವಸ್ಥಾನದ ಕಾರ್ಯಕ್ರಮಕ್ಕೆ ದಿನಾನು ಇದು ಮಾಡ್ತವೆ ಅಂತಂದ್ರಲ್ಲ, ಏನು ಅನ್ನ ಸಪ್ತ ದಿನನಿತ್ಯನೂ ಅನ್ನದ ಪ್ರಸಾದ ಸೇವೆ ಇರುತ್ತದೆ. ದಿನನಿತ್ಯನೂ ಹೌದು, ಪುರಾಣ ಹೌದು, ಪುರಾಣ ಬಿಟ್ಟು ದಿನನಿತ್ಯನೂ ಇಲ್ಲ. ನಿಮ್ಮ ಇದರ್ಲಿಂದ ನಿಮ್ಮ ಯಾವುದು ಸಂಸ್ಥೆದಿಂದ ಮಾಡ್ತಿದ್ದೀರೋ ಅಥವಾ ಏನು ಕಮಿಟಿ ಇದರ್ಲಿಂದನ ಏನು ತಮ್ಮ ಭಕ್ತಾದಿಗಳಿಂದ? ದಿನ ಒಬ್ಬರ ಭಕ್ತಿ ಸೇವೆ, ಅನ್ನ ರೂಪದಲ್ಲಿ ಪ್ರಸಾದ ಸೇವೆಯಲ್ಲಿ ಅವರು ಭಕ್ತಿಯನ್ನು ಸಲ್ಲಿಸಿದ್ದಾರೆ. ದಿನ ಒಬ್ಬೊಬ್ಬರು ಕುಟುಂಬದವರು ಅನ್ನ ಪ್ರಸಾದವನ್ನು ಸೇವೆ ಮಾಡಿದ್ದಾರೆ. ದಿನನಿತ್ಯನೂ ಅನ್ನ ಸೇವೆಯನ್ನು ಸಲ್ಲಿಸಿದ್ದಾರೆ. 24x7ಗೆ ಆದರದ ಸ್ವಾಗತ. ಈ ಒಂದು ಕೊಟ್ಟೂರೇಶ್ವರ ಪ್ರಭಾವ ಹೆಂಗೈತೆಂದರೆ ಬೇಡದವರಿಗೆ ಬೇಡದನ್ನು ಕೊಡುವ ಕರುಣಾಮಯಿ. ಅವ್ನು ಕೊಟ್ಟೇವಿ ಅನ್ನಂಗಿಲ್ಲ, ಅವ್ನು ಕೊಡುವಂಥ ಶಕ್ತಿ ಕೊಟ್ಟರೆ ಇನ್ನೂ ಹೆಚ್ಚಿಂದ ಮಾಡ್ಕೊಂಡು ಹೋಗ್ಬೇಕು ಅದು ಆಸೆ ನಮ್ಮದು. ಯಾರಾದರೂ ಅವ್ನು ತಲೆಬಾಗಿ ನಂಬಿಸಿದ್ರೆ ಅವ್ನು ಏನು ಬೇಕಾದ್ರು ಕೊಡ್ತಾನೆ ಅನ್ನೋಕ್ಕೆ ನಾವು ಸಾಕ್ಷಿ. ಈ ಒಂದು ಕಾರ್ಯ ಅತ್ಯಂತ ವಿಜೃಂಭಣೆಯಿಂದ ನಮ್ಮೂರಲ್ಲಿ 15 ದಿನಗಳ ಪರ್ಯಂತ ಶ್ರೀ ಅರಳೆಲ್ಲ ಹಿರೇಮಠದ ಪಟ್ಟಾಧ್ಯಕ್ಷರ ಗಣ ಅಧ್ಯಕ್ಷತೆಯಲ್ಲಿ ಜರುಗಿ ಎಲ್ಲ ಹರಗುರು ಚರಮೂರ್ತಿಗಳ ಆಶೀರ್ವಾದದಿಂದ ಸುಸೂತ್ರವಾಗಿ ಈ 13 ದಿನ ಕಾರ್ಯಕ್ರಮ ಇಲ್ಲಿವರೆಗೆ ಮುಗಿದೇವೆ. ಇನ್ನೂ ಒಂದು 2-3 ದಿನ ಕಾರ್ಯಕ್ರಮಗಳು ಬಾಕಿ ಇದ್ದಾವೆ. ಅವು ಒಂದಿಷ್ಟು ಮುಗಿಸಿದ್ರೆ ಈ ನಮ್ಮ ಗ್ರಾಮ ಎಂದೂ ಕಾಣದ ಒಂದು ವಿಜೃಂಭಣೆಯನ್ನು ಈ ವರ್ಷ ಕಾಣ್ತಾ. ಈ ಸಂದರ್ಭದಲ್ಲಿ ಮುಖಂಡರು ಆದ ವೀರೇಶ್ ಮರಿಗೌಡ್ರ, ಎಸ್ಯು ಮರಿಗೌಡ್ರ, ಷಣ್ಮುಖ ಕಾಳಣ್ಣವರ, ಸುರೇಶ್ ದೇಸಾಯಿ, ಮಲ್ಲನಗೌಡ ಮರಿಗೌಡ್ರ, ಫಕೀರೇಶ್ ಹವಳನಪ್ಪನವರ್, ಶಿವರಾಜ್ ಹಿರೇಮನಿ, ಡೇಳಿಯಪ್ಪ ಸಣ್ಣಕಿ, ಅಶೋಕ ಪರಸಣ್ಣನವರ್, ಮಂಜುನಾಥ್ ಗೋಪಾಲಗೌಡ ಪಾಟೀಲ್, ನಾಗಪ್ಪ ಹಿರೇಮನಿ, ಫಕೀರಪ್ಪ ಹಿರೇಮನಿ, ರವಿ ಪಾಟೀಲ, ಯುಬಿ ಪಾಟೀಲ್, ಸುರೇಶ್ ಕೆಂಚಮ್ಮನವರ, ಅಂಬರೀಶ್ ಸಣ್ಣಕಿ, ರುದ್ರಗೌಡ ಮರಿಗೌಡ್ರ, ಫಕೀರಪ್ಪ ಲಟ್ಟಿಗೇರ, ವಿಶ್ವನಾಥ್ ಹರವಿ ಸೇರಿ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಶೇಖರ ಶಾಸ್ತ್ರಿ ಮರಿಸ್ವಾಮಿ ಗವಾಯಿಗಳು ಹಾಗೂ ಮಲ್ಲಿಕಾರ್ಜುನ್ ಹೋಗಾರ್ ಅವರಿಂದ ಗುರುಕೊಟ್ಟೂರು ಬಸವೇಶ್ವರ ಪುರಾಣ ಪ್ರವಚನ ಜರುಗಿದೆ. ರವಿರಾಜ್ ಎಸ್ ಸಂಶಿ ಶಿಗ್ಗಾಂವ್, AG ನ್ಯೂಸ್.
ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.